ನಮಸ್ಕಾರ. ನಮ್ಮ ಸಂಸ್ಥೆಯಲ್ಲಿ ಸುಜ್ಞಾನ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಆಗುತ್ತಿರುವಂಥ 7 ದಿನದ ಸಮ್ಮರ್ ಕ್ಯಾಂಪಿಗೆ ಎಲ್ರಿಗೂ ಸ್ವಾಗತವನ್ನು ಕೋರ್ತಾ, ನಾವು ಸಮಾಜಮುಖಿಯಾಗಿ ಮಾಡೋ ಒನ್ ಆಫ್ ದ ನಮ್ಮ ಸಂಸ್ಥೆಯ ಕೆಲಸದಲ್ಲಿ ಈ ಸಮ್ಮರ್ ಕ್ಯಾಂಪು ಒಂದು ಪ್ರೋಗ್ರಾಮ್ ನಮ್ಮದು. ಆ ನಿಟ್ಟಿನಲ್ಲಿ ಈಗ 6ನೇ ದಿನದಲ್ಲಿದ್ದೇವೆ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದೇವೆ. ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳು ಹಾಗೂ ನಮಗೆ ಈ ಸಮ್ಮರ್ ಕ್ಯಾಂಪಿಗೆ ಸಂಬಂಧಪಟ್ಟ ಎಲ್ಲ ಎಂಪ್ಲಾಯೀಸು ತುಂಬ ಚೆನ್ನಾಗಿ ಸಮ್ಮರ್ ಕ್ಯಾಂಪನ್ನು ಆರ್ಗನೈಸ್ ಮಾಡಿದ್ದೆವು. ಇದಕ್ಕೆ ನಮಗೆ ಅಭೂತಪೂರ್ವ ಸ್ಪಂದನೆ ಸಿಕ್ಕಿದೆ. ಸುಮಾರು 1,000ಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳು ಬೈಂದೂರು, ಕುಂದಾಪುರ ಮತ್ತು ಬ್ರಹ್ಮಾವರ ತಾಲೂಕಿನ ವಿದ್ಯಾರ್ಥಿಗಳು ಬಂದಿದ್ದಾರೆ. ಸಣ್ಣ ಏಜಿನ ಮಕ್ಕಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುವ ವ್ಯವಸ್ಥೆ, ಅದು ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇರಲಿ, ಫುಡ್ ಫೆಸಿಲಿಟಿ ಇರಲಿ, ಯಾವುದೇ ಸಮಸ್ಯೆಗಳಾಗದ ಹಾಗೆ ನೋಡ್ಕೊಳ್ಳುವಂಥದ್ದು ತುಂಬ ಸಂತೋಷ ಕೊಡ್ತದೆ. ಆ ನಿಟ್ಟಿನಲ್ಲಿ ಈ ವರ್ಷ ತುಂಬ ಸ್ಪೆಷಲಾಗಿ ಈ ಬೂಟ್ ಕ್ಯಾಂಪ್ ಅನ್ನುವಂಥದ್ದು ತುಂಬ ಚೆನ್ನಾಗಿ ಆರ್ಗನೈಸ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ತುಂಬ ಚೆನ್ನಾಗಿ ನಮ್ಮ ಈ ಪರಿಸರದಲ್ಲಿ ಏನು ಆ್ಯಕ್ಟಿವಿಟಿ ಮಾಡಬೇಕು, ನಾಳೆ ಮಿಲಿಟ್ರಿಗೆ ಹೋಗುವಾಗ ಅಥವಾ ನಮ್ಮ ಸ್ಕೌಟ್ಸ್ ಗೈಡ್ಸ್ ತರಬೇತಿಲಿ ಹೋಗುವಾಗ ಬೇಕಾಗುವಂಥ ಸಣ್ಣ ಪ್ರಾತ್ಯಕ್ಷಿಕೆಯನ್ನು ಇಲ್ಲಿ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಕ್ಕಳು ಎಂಜಾಯ್ ಮಾಡ್ತಾ ಇದ್ದಾರೆ. ಇದು ಸಮಾಜಕ್ಕೆ ಒಂದು ಒಳ್ಳೆಯದಾಗಲಿ, ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ, ಮುಂದಿನ ಜೀವನಕ್ಕೆ ಈ ಕ್ಯಾಂಪ್ ಅವರ ಜೀವನದಲ್ಲಿ ಆಶೋತ್ತರಗಳನ್ನು ಮೂಡಿಸಲಿ ಅಂತ ಹಾರೈಸ್ತಾ ಮಾತುಗಳು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ನಮ್ಮ ಸಂಸ್ಥೆ ಯಾವುದೇ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಅದರ ಹಿಂದೆ ಒಂದು ಒಳ್ಳೆಯ ಉದ್ದೇಶ ಇರ್ತದೆ. ಇವತ್ತಿನ ಕಾಲದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಜೀವನದ ಕೌಶಲ್ಯವನ್ನು ಉಪಯೋಗಿಸಿಕೊಂಡು ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಅವರು ಒಂದು ಉತ್ತಮ ಪ್ರಜೆಗಳಾಗಲಿಕ್ಕೆ ಏನೆಲ್ಲ ಬೇಕಾಗ್ತದೆ, ಒಂದು ಆತ್ಮವಿಶ್ವಾಸ ಬೇಕು. ಹಾಗೆ ಬೇರೆ ಬೇರೆ ಇವತ್ತು ಅಂಕ ಹೊಂದಿದ್ದರೆ ಸಾಕಾಗುವುದಿಲ್ಲ, ಅದ್ರ ಜೊತೆಗೆ ಎಲ್ಲ ಜೀವನದಲ್ಲಿ ಏನು ಮಾಡಬೇಕು, ಜೀವನದಲ್ಲಿ ಒಂದು ಸಕ್ಸಸ್ ಆಗಬೇಕಾದ್ರೆ ಅವರಿಗೆ ಯಾವುದೆಲ್ಲ ಬೇಕಾಗ್ತದೆ ಅದನ್ನು ಮನದಲ್ಲಿಟ್ಟುಕೊಂಡು ಅದರಲ್ಲಿ ಒನ್ ಆಫ್ ದಿ ಇವೆಂಟ್ ಅಂತ ಹೇಳಿದರೆ ಇವತ್ತಿನ ಬೂಟ್ ಕ್ಯಾಂಪಲ್ಲಿ ಮಕ್ಕಳಿಗೆ ಯಾವುದೇ ಒಂದು ಡಿಫಿಕಲ್ಟ್ ಸಿಚುವೇಷನಲ್ಲಿ ನಾವು ಹೇಗೆ ಫೇಸ್ ಮಾಡಬೇಕು, ಕೆಲವೊಂದು ಸೆಲ್ಫ್ ಡಿಫೆನ್ಸಿಂದ ಇರ್ಬೋದು, ಹಾಗೆ ಕಾನ್ಫಿಡೆನ್ಸು, ಅದೆಲ್ಲ ಅವರಿಗೆ ಬಹಳ ಜೀವನದಲ್ಲಿ ಅನುಕೂಲ ಆಗ್ತದೆ ಅವರಿಗೆ. ಆ ನಿಟ್ಟಿನಲ್ಲಿ ನಾವು ತುಂಬ ರಿಸೋರ್ಸ್ ಪರ್ಸನ್ ಎಕ್ಸ್ಪರ್ಟ್ಸನ್ನು ಕರೆಸಿ ಇಲ್ಲಿ ಇವತ್ತು ಒಂದು ಬೂಟ್ ಕ್ಯಾಂಪನ್ನು ಆಯೋಜನೆ ಮಾಡಿದ್ದೇವೆ. ಈಗ ನೋಡ್ತಾ ಇರ್ಬೋದು ನೀವು, ಮಕ್ಕಳು ಬಹಳಷ್ಟು ಇನ್ವಾಲ್ವ್ ಆಗಿ ಅದರಲ್ಲಿ ಅವರು ಭಾಳ ಎಂಜಾಯ್ ಮಾಡ್ತಾ ಇದ್ದಾರೆ. ಇದೊಂದು ನಮ್ಮ ಈ ಕ್ಯಾಂಪಿನ ಒಂದು ಸಾರ್ಥಕತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದನ್ನು ಕೂಡ ನೀವು ಮಾಧ್ಯಮದವರು ಕೂಡ ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆಯ ವಿಚಾರವನ್ನು ಸಮಾಜಕ್ಕೆ ತೋರಿಸ್ತಾ ಇದ್ದೀರಿ. ಅದಕ್ಕೂ ಕೂಡ ನಿಮಗೆ ನಮ್ಮ ಸಂಸ್ಥೆಯ ವತಿಯಿಂದ ಕೃತಜ್ಞತೆಯನ್ನು ಹೇಳ್ತಾ ನನ್ನ ಮಾತನ್ನು. ಮಂಥನ ಸಮ್ಮರ್ ಕ್ಯಾಂಪ್ ನಿಮಗೆಲ್ಲರಿಗೂ ತಿಳಿದಿರುವಂತೆ ಕಳೆದ ಕೆಲವು ದಿನಗಳಿಂದ ನಮ್ಮ ಈ ವಿದ್ಯಾರಣ್ಯ ಕ್ಯಾಂಪಸ್ನಲ್ಲಿ ಭಾಳ ಅದ್ಧೂರಿಯಾಗಿ ವಿಶೇಷತೆಗಳಿಂದ ಮೂಡಿ ಬರ್ತಾ ಇದೆ. ಈ ವರ್ಷದ ಸಮ್ಮರ್ ಕ್ಯಾಂಪಿಗೆ ನಮ್ಮ ಅಧ್ಯಕ್ಷರು, ಕಾರ್ಯದರ್ಶಿಯವರು ಹೇಳಿರುವ ಹಾಗೆ ಸುಮಾರು 1,000ಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನನ್ನು ಮಾಡಿಕೊಂಡಿದ್ದಾರೆ. ಬೇರೆ ಬೇರೆ ಊರುಗಳಿಂದ, ಬೇರೆ ಬೇರೆ ಶಾಲೆಗಳಿಂದ ಬಂದಿರುವ ವಿದ್ಯಾರ್ಥಿಗಳಿಗೆ ವಿವಿಧ ಚಟುವಟಿಕೆಗಳಲ್ಲಿ ಪರಿಣಿತಿ ಹೊಂದಿರುವ ಕಲಾವಿದರನ್ನು ಕರೆಸಿ ಅವರಿಗೆ ಒಂದು ತರಬೇತಿ ನೀಡುವ ಕೆಲಸ ಕಾರ್ಯಗಳಿಗೆ ನಮ್ಮ ಸುಜ್ಞಾನ ಎಜುಕೇಷನ್ ಟ್ರಸ್ಟ್ ಕೈ ಹಾಕಿದೆ. ಈ ಕ್ಯಾಂಪ್ ಸಂಪೂರ್ಣ ಉಚಿತವಾಗಿದ್ದು, ಉಚಿತವಾಗಿ ಊಟ ಮತ್ತು ಬಸ್ ವ್ಯವಸ್ಥೆಯನ್ನು ಸಹ ನಾವು ಕಲ್ಪಿಸಿಕೊಟ್ಟಿದ್ದೇವೆ. ಇದರ ಹಿಂದೆ ಯಾವುದೇ ಸ್ವಾರ್ಥ ಇಲ್ಲ. ಸುಜ್ಞಾನ ಎಜುಕೇಷನ್ ಟ್ರಸ್ಟಿಗೆ ಸಮಾಜ ಭಾಳಷ್ಟು ಬೆನ್ನೆಲುಬಾಗಿ ನಿಂತಿದೆ. ಆ ಸಮಾಜಕ್ಕೆ ನಮ್ಮ ಎಜುಕೇಷನ್ ಟ್ರಸ್ಟಿಂದ ಏನನ್ನಾದರೂ ಹಿಂತಿರುಗಿಸಿ ಕೊಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಅಧ್ಯಕ್ಷರ ಒಂದು ಮಹತ್ವಾಕಾಂಕ್ಷೆ ಒಂದು ನಿರ್ಧಾರ ಈ ಒಂದು ಸಮ್ಮರ್ ಕ್ಯಾಂಪ್. ಹಾಗಾಗಿ ಈ ಸಮ್ಮರ್ ಕ್ಯಾಂಪಿನಲ್ಲಿ ವಿಶೇಷವಾಗಿ ಈ ದಿನ ನಾವೊಂದು ಬೂಟ್ ಕ್ಯಾಂಪನ್ನು ಆಯೋಜಿಸಿದ್ದೇವೆ. ಇದರಲ್ಲಿ ಒಲಿಂಪಿಕ್ನಲ್ಲಿರುವಂಥ ಆರ್ಚರಿ ಇರ್ಬೋದು, ರೈಫಲ್ ಶೂಟಿಂಗ್ ಇರ್ಬೋದು, ಹೀಗೆ ಬೇರೆ ಬೇರೆ ಸಾಹಸ ಕ್ರೀಡೆಗಳ ಜೊತೆಗೆ ಮೆಮೊರಿ ಟೆಸ್ಟಿಂಗ್ ಇರ್ಬೋದು, ತುಂಬ ಈ ಭಾಗದಲ್ಲಿ ಯಾರೂ ಮಾಡದಿರುವ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಇವತ್ತು ಆಯೋಜಿಸಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ವಿದ್ಯಾರ್ಥಿಗಳು ಉತ್ತಮ ರೀತಿಯ ಸ್ಪಂದನೆಯನ್ನು ನೀಡಿದ್ದಾರೆ. ಮಾಧ್ಯಮದವರು ಕೂಡ ನೀವು ಈ ಕಾರ್ಯಕ್ರಮದ ಹಿಂದೆ ಒಂದು ಬೆನ್ನೆಲುಬಾಗಿ ನಿಂತಿದ್ದೀರಿ. ನಮಗೆಲ್ಲರಿಗೂ ಕೂಡ ವಂದಿಸ್ತಾ ನಿಮ್ಮ ಸಹಾಯ ಸಹಕಾರ, ಸಮಾಜದ ಸಹಾಯ ಸಹಕಾರ ನಮ್ಮ ಸಂಸ್ಥೆ ಮೇಲೆ ಇದೇ ರೀತಿ ಇರಲಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನನ್ನ ಹೆಸರು ಅವನಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ಬೇಸಿಗೆ ಶಿಬಿರ ಮಂಥನವು ತುಂಬ ಒಳ್ಳೆಯದಾಗಿದೆ. ಅವರು ತುಂಬ ಬೇರೆ ಬೇರೆ ರೀತಿಯ ಆ್ಯಕ್ಟಿವಿಟೀಸನ್ನು ಆಯೋಜಿಸಿದರು. ಮತ್ತು ನಾವು ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಡ್ರಾಯಿಂಗ್, ಡ್ಯಾನ್ಸ್, ಏರೋಬಿಕ್ಸ್ ಮತ್ತು ಡಿಫ್ರೆಂಟ್
ಆ್ಯಕ್ಟಿವಿಟೀಸನ್ನು ಕಲ್ತಿದ್ದೀವಿ. ಮತ್ತು ಇವತ್ತು 6ನೇ ದಿವಸ ಮತ್ತು ಇವತ್ತು ನಮಗೆ ಬೂಟ್ ಕ್ಯಾಂಪ್ಗೆ ಕರ್ಕೊಂಡು ಹೋಗಿದ್ದರು. ಇಲ್ಲಿ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಎಲ್ಲ ಇದ್ದೇವೆ. ನಾವು ತುಂಬ ಎಂಜಾಯ್ ಮಾಡಿದ್ವಿ. ಮತ್ತು ಡಿಫ್ರೆಂಟ್ ಸ್ಕೂಲಿಂದಲೂ ಬೇರೆ ಮಕ್ಕಳು ಬಂದಿದ್ದರು. ನಾವು ಎಲ್ಲ ಹೊಸ ಫ್ರೆಂಡ್ಸನ್ನೆಲ್ಲ ಮಾಡ್ಕೊಂಡಿವಿ ಮತ್ತು ನಾವು ತುಂಬ ಎಂಜಾಯ್ ಮಾಡಿದ್ದೀವಿ. ಅದಕ್ಕಾಗಿ ಈ ಮಂಥನಗೆ ಥ್ಯಾಂಕ್ಸ್ ಹೇಳ್ತಾ ಧನ್ಯವಾದಗಳು. ನನ್ನ ಹೆಸರು ಇನ್ಸರ. ನಾನಿವತ್ತು ಮಂಥನ ಬೇಸಿಗೆ ಶಿಬಿರಕ್ಕೆ ಬಂದಿದ್ದೇವೆ. ನಮಗೆ ವಿವಿಧವಾದ ಚಟುವಟಿಕೆಗಳನ್ನು ಹೇಳಿಕೊಟ್ಟಿದ್ದಾರೆ. ವಿವಿಧ ಸ್ಕೂಲ್ಗಳಿಂದ ಬಂದು ಇಲ್ಲಿ ಎಲ್ಲ ಫೆಸಿಲಿಟಿಗಳನ್ನು ಚಾಚು ತಪ್ಪದೆ ಕರೆಕ್ಟಾಗಿ ನಮಗೆಲ್ಲ ಹೇಳಿಕೊಟ್ಟಿದ್ದಾರೆ. ಆಮೇಲೆ ನಾವು ಕಲಿಯಿಲ್ಲದ ಆ್ಯಕ್ಟಿವಿಟೀಸು, ಆಮೇಲೆ ಯಕ್ಷಗಾನ, ಡ್ರಾಯಿಂಗ್, ಕ್ರಾಫ್ಟ್ ಎಲ್ಲ ಕೂಡ ಹೇಳಿಕೊಟ್ಟಿದ್ದಾರೆ. ನಮಗೆ ಇನ್ನೂ ಇಲ್ಲಿನ ನಾಲೆಜನ್ನು ಗೇನ್ ಮಾಡಿ ನಾವು ಹೊರಗೆ ಹೋಗ್ತಾ ಇದ್ದೀವಿ. ಸೊ ನನಗೆ ತುಂಬ ಖುಷಿ ಆಗ್ತಿದೆ. ಇವತ್ತು ನಮ್ಮನ್ನು 6ನೇ ದಿನ ಇವತ್ತು ಬೂಟ್ ಕ್ಯಾಂಪ್ ಅರೇಂಜ್ ಮಾಡಿದ್ದಾರೆ. ಇದು ತುಂಬ ಅಡ್ವೆಂಚರಸ್ ಆಗಿದೆ. ಹೇಗಿದೆ ಏನಿದೆ ಇನ್ನೂ ಟ್ರೈ ಮಾಡಲಿಲ್ಲ, ಹೋಗಿ ಟ್ರೈ ಮಾಡಬೇಕು. ಸೊ ಇದನ್ನೆಲ್ಲ ಆಯೋಜಿಸಿದ ಎಲ್ಲರಿಗೂ ನಾನು ಧನ್ಯವಾದವನ್ನು ಹೇಳ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದ್ರಾಮಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವತ್ತು ಮಂಥನ ಸಮ್ಮರ್ ಕ್ಯಾಂಪ್ ಅಲ್ಲಿಗೆ ನಾನು ಸೇರಿದ್ದೇನೆ. ಯಾಕೆ ಅಂದರೆ ಅಲ್ಲಿ ತುಂಬ ಆ್ಯಕ್ಟಿವಿಟೀಸ್ಗಳಿದೆ. ನಾನು ಫಸ್ಟ್ ಡೇ ನಾನು ರಜೆ ಮಾಡಿದ್ದೆ. ಸೆಕೆಂಡ್ ಡೇ ಹೋದಾಗ ತುಂಬ ಆ್ಯಕ್ಟಿವಿಟೀಸ್ ಇದ್ದಿದೆ. ಕ್ರಾಫ್ಟ್, ಡ್ರಾಯಿಂಗ್, ಯಕ್ಷಗಾನ, ಸುಮಾರು ಆ್ಯಕ್ಟಿವಿಟೀಸ್ಗಳಿದ್ದಿದೆ. ಇವತ್ತು 6ನೇ ದಿವಸ ನಾವು ಇಲ್ಲಿ ಒಂದು ಅಡ್ವೆಂಚರಸ್ ಪ್ಲೇಸಿಗೆ ಬಂದಿದ್ದೇವೆ. ಇಲ್ಲಿ ಸುಮಾರು ಆ್ಯಕ್ಟಿವಿಟೀಸ್ಗಳಿದೆ. ಧನ್ಯವಾದ. ಆರೋಗ್ಯ ಈ ಸಮ್ಮರ್ ಕ್ಯಾಂಪ್ ಇದು ಬೆಸ್ಟ್ ಅಂತ ಹೇಳಬೇಕು. ಏಕೆಂದರೆ ಇಷ್ಟು ಅಡ್ವೆಂಚರ್ ಇದೆ ಅಂದರೆ ಎಲ್ಲ ಬದಿ ಕರ್ಕೊಂಡು ಹೋಗುತ್ತಾರೆ. ಮತ್ತು ಕ್ರಾಫ್ಟ್, ಆರ್ಟ್ಸ್, ಯಕ್ಷಗಾನ ಮತ್ತು ಇನ್ನಷ್ಟು ಡ್ಯಾನ್ಸ್ಗಳಿದ್ದಾರೆ ಇದೆ. ಇವತ್ತು 6ನೇ ದಿನ ನಮಗೆ ಬೂಟ್ ಕ್ಯಾಂಪಿಗೆ ಕರ್ಕೊಂಡು ಬಂದಿದ್ದಾರೆ. ನಾವು ತುಂಬ ಥ್ಯಾಂಕ್ಸ್ ಅನ್ನಬೇಕು ಇವರಿಗೆ. ಧನ್ಯವಾದ. ಕರೀತಿದ್ರು ನೋಡಿ ಅಲ್ಲಿ ರಜತ್ ಸರ್. ಒಂದೇ ಸಲ ಹೋಗಕ್ಕೆ ಒಂದ್ಸಲ ಓದಿಯಾ? ಅಲ್ಲೇ ತಿರುಗಿ ಆಚೆ ಕಾಲು ಕೆಳಗೆ ನೀವು ಈಗ ಹಿಂದೆ ಬತ್ತಿ ಹೊರಡೋರು ನಮ್ಮ ಈ ಕಡೆಯಿಂದ ಅದು He's coming down. ನೆಕ್ಸ್ಟ್ ಯಾವ್ದು? ಯಾವ್ದು ಬರುತ್ತೆ? ಯಾವುದು ಲೈಕ್ ಇತ್ತು ಕಾಣ ಮೆಲ್ಲಗೆ ಹಗುರು ಹೋಗ್ಬಿಡುತ್ತೆ. ಅಲ್ಲ ಇಳುವುದಲ್ಲಿಂದ ಬೇಕಾದ್ರೆ ಟ್ರೈ ಮಾಡಿ. ಬನ್ನಿ ನಿಧಾನ ಬಾ. ಟಚ್ ಮಾಡಬೇಡ. ಹೇಳ್ಬಾರ್ದು, ಹಿಂದ್ಗಡೆ ಇದ್ದರೆ ಗೊತ್ತಾಗತ್ತೆ. ಹೇಳ್ಬೇಡ ಆಯ್ತಾ? ಅಲ್ಲಿ ಟೆಸ್ಟ್ ನೆನಪಿಟ್ಕೋ ಅಷ್ಟೇ, ಕೊನೆ ಬರೀಬೇಕು ಏನೇನಿತ್ತು ಅಂತ. ನೋಡ್ಕೊಳ್ಳಿ, ಆಮೇಲೆ ಬುಕ್ ಇದೆ ಅಲ್ಲಿ. ಸಾಕು. ಹೌದು ಅಲ್ಲಿ ಬರೀ ಪುಸ್ತಕ ಇತ್ತ ಬುಕ್ ಇದೆ ಸರ್. ಅವರು ನಮ್ಮವ್ರು ನೆನ್ಪಿಟ್ಕೊಡ್ಬೇಕು. ನೆನ್ ಮಾಡಿ ಪ್ರೈಸ್ ಇತ್ತು ಅದಕ್ಕೆ ನೆನ್ಪಿಟ್ಕೊಂಡು 30ಕ್ಕಿಂತ ಜಾಸ್ತಿ ಮಾಡಿ ಕೊಡಬೇಕು.
ಅಣ್ಣ ಒಂದೊಂದು ಮೆಲೋಡಿಗಳು ಏನಿದ್ರು ಬೇಡ, ರೋಪ್ ಮಾತ್ರ ಬಿಡಬೇಡಿ. ರೋಪ್ ಇಟ್ಕೊಂಡೇ ಹೋಗ್ಬೇಕು. ಅದು ಸ್ಮೆಲ್